ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾರಂಥ ರೆಸಿಪಿ ಏನಪ್ಪ ಅಂದರೆ ಗೀ ರೈಸ್ ಮತ್ತು ಕುರ್ಮಾ. ಇಲ್ಲಿ ಫಸ್ಟು ಕುರ್ಮಾ ರೆಸಿಪಿನ ತೋರಿಸೋಣ. ಕುರ್ಮಾ ರೆಸಿಪಿಗೆ ಫಸ್ಟು ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಸ್ಪೈಸೀಸು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಟೊಮೊಟೊ ಕಾಯಿ, ಸ್ವಲ್ಪನೇ ಕಾಯಿನ ಹಾಕ್ಕೊಬೇಕು. ಇಷ್ಟನ್ನು ಕಡಲೆ ಬೀಜ ಇಷ್ಟನ್ನು ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ನೆಕ್ಸ್ಟು ನಮಗೆ ಯಾವ್ದ್ಯಾವ್ದು ಬೇಕು ವೆಜಿಟೇಬಲ್ಸು ಅಷ್ಟನ್ನು ಸಹ ಕಟ್ ಮಾಡ್ಕೊಬೇಕು. ಈಗ ಕುರ್ಮಾಗೆ ನಾವು ಕಟ್ ಮಾಡಿರೋವಂಥದ್ದು ಬಂದು ಕ್ಯಾರೆಟು ಮತ್ತು ಬೀನ್ಸು, ಸ್ವಲ್ಪ ಬಟಾಣಿನ ಹಿಂದಿನ ನೈಟೇ ನೆನೆಸಿಟ್ಕೊಂಡಿದ್ವಿ, ಮತ್ತು ಕಾಲಿಫ್ಲವರ್ನ ಯೂಸ್ ಮಾಡ್ತಾಯಿದ್ವಿ. ಕಾಲಿಫ್ಲವರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಕುರ್ಮಾಗೆ ಅಂತ. ಮತ್ತು ಕಾಲಿಫ್ಲವರ್ ಕುರ್ಮಾನು ಸಹ ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು, ಈಗ ಟೊಮೊಟೊನ ನಾವು ಸಪ್ರೇಟಾಗಿ ಸ್ವಲ್ಪ ರುಬ್ಬಾದ್ಮೇಲೆ ರುಬ್ಕೊಳ್ತಾ ಇರೋದು, ಮತ್ತು ಸ್ವಲ್ಪ ಜಾಸ್ತಿ ಟೊಮೊಟೊ ಇರೋದ್ರಿಂದ ಮತ್ತು ಖಾರನ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಟೊಮೊಟೊನ ರುಬ್ಕೊಳ್ತಾ ಇರೋದು. ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾವು ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ತೀವಿ. ನಾವು ರುಬ್ಕೊಳ್ಳೋದಕ್ಕೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರ್ತೀವಿ. ಇಲ್ಲಿ ಯಾವುದೇ ರೀತಿ ಏನೂ ಹಾಕ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೀಟಾಗಿ ವಾಶ್ ಮಾಡಿರೋಂತಹ ತರಕಾರಿಗಳೆಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ತೀವಿ. ಒಟ್ಟಿಗೆನೇ ಆ್ಯಡ್ ಮಾಡ್ಕೊಬೋದು. ಇದು ಒಟ್ಟಿಗೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ರುಬ್ಕೊಂಡಿರೋಂತಹ ಖಾರನ ಆ್ಯಡ್ ಮಾಡ್ಕೊಳ್ತೀವಿ, ಮತ್ತು ಸಪ್ರೇಟಾಗಿ ರುಬ್ಬಿರೋಂತಹ ಟೊಮೊಟೊನೂ ಸಹ ಆ್ಯಡ್ ಮಾಡ್ಕೊಬೇಕು. ಇದಕ್ಕೆ ಬೇಕಾದರೆ ಕ್ಯಾಪ್ಸಿಕಮ್ನು ಸಹ ನಾವು ಹಾಕೊಬೋದು. ನಾವಿಲ್ಲಿ ಸ್ಕಿಪ್ ಮಾಡಿದ್ದೀವಿ ಕ್ಯಾಪ್ಸಿಕಮ್ನ. ನಾವು ರುಬ್ಕೊಳ್ಳೋದಕ್ಕೆ ಇಲ್ಲಿ ಮಸಾಲ ಪೌಡರ್ಸ್ಗಳು ಯಾವುದನ್ನು ಸಹ ಯೂಸ್ ಮಾಡ್ತಿಲ್ಲ. ಹೋಮ್ ಮೇಡ್ ಸಾಂಬಾರು ಪೌಡರ್ನ ಇದಕ್ಕೆ 2 ಸ್ಪೂನ್ನ ಆ್ಯಡ್ ಮಾಡುವಂಥದ್ದು. ಮತ್ತು ಇವಾಗ ಸಾಲ್ಟ್ ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ವೆಜಿಟೇಬಲ್ಸ್ಗೆ, ಮತ್ತು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ, ಹೋಮ್ ಮೇಡ್ ಸಾಂಬಾರು ಪೌಡರ್ ಇದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರೋವಂಥ ಫಸ್ಟು ಕಾಯ್ದು ರುಬ್ಕೊತೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೇಕು ಇದಕ್ಕೆ. ಅಂದರೆ ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಸಹ ಫ್ರೈ ಮಾಡಿ ರುಬ್ಬಿರೋವಂಥದ್ದು. ಇವಾಗ ಸ್ವಲ್ಪ ಟೊಮೊಟೊನೂ ಸಹ ಹಾಗೆ ರುಬ್ಕೊಳ್ತಾ ಇರೋದು, ಫ್ರೈ ಏನು ಮಾಡಿಲ್ಲ ಇದನ್ನು. ಇದಿಷ್ಟು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಮಗೆ ಎಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಕುರ್ಮಾ ರೆಡಿಯಾಗುತ್ತೆ. ಇದು ಇಷ್ಟು ರೆಸಿಪಿ. ನೆಕ್ಸ್ಟು ಗೀ ರೈಸ್ ರೆಸಿಪಿ ತುಂಬಾ ಈಸಿ. ಗೀ ರೈಸ್ಗೆ ಏನಪ್ಪ ಅಂದರೆ ನಾವು ಮಾಮೂಲಿ ಮಸಾಲ ಐಟಮ್ಸ್ಗಳು ಏನೇನು ಬಳಸ್ತೀವಿ ಅಂದರೆ ಪಲಾವ್ ಎಲೆ ಆಗಿರ್ಬೋದು, ಚಕ್ಕೆ, ಲವಂಗ, ಆಮೇಲೆ ಫ್ಲವರು, ಸ್ಟಾರು, ಇದೆಲ್ಲ ಎಣ್ಣೆಗೆ ಹಾಕ್ಕೊಂಡು ಅಥವಾ ತುಪ್ಪನೇ ಯೂಸ್ ಮಾಡ್ಬೋದು ಸ್ಟಾರ್ಟಿಂಗು, ಏನಿಲ್ಲ. ನಾವಿಲ್ಲಿ ಸ್ಟಾರ್ಟಿಂಗ್ ಎಣ್ಣೆನ ಯೂಸ್ ಮಾಡಿರೋವಂಥದ್ದು ಗೀ ರೈಸಲ್ಲಿ. ಇವಾಗ ಗೀ ರೈಸ್ ರೆಸಿಪಿನ ತೋರಿಸ್ತಾ ಇರೋವಂಥದ್ದು. ಇಷ್ಟು ಹಾಕ್ಕೊಂಡು ಪಲಾವ್ ಎಲೆ ಇದೆಲ್ಲ ಹಾಕ್ಕೊಂಡು ಈರುಳ್ಳಿ ಮತ್ತು 2ರಿಂದ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊತೀವಿ, ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಈರುಳ್ಳಿ ಒಂದೇ ಸಾಕು. ಹಸಿಮೆಣಸಿನ್ಕಾಯಿನ ಫಸ್ಟೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಅದ್ರದ್ದು ಘಾಟೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ. ಇದಿಷ್ಟು ಫ್ರೈ ಮಾಡಾದಮೇಲೆ ಇದಕ್ಕೆ ನೀರು ಹಾಕ್ಕೊಂಡು ಅಕ್ಕಿನ ಹಾಕ್ಕೊಳ್ಳೋದಷ್ಟೇ. ಚೆನ್ನಾಗಿ ಒಂದೇ ವಿಷಲ್ಗೆ ಕುಕ್ ಆಗಿಬಿಡುತ್ತೆ. ನೀರು ಹಾಕಿ ಉಪ್ಪೆಲ್ಲ ಹಾಕಾದ್ಮೇಲೆ ಸ್ವಲ್ಪ ತುಪ್ಪನ ಹಾಕೊಬೋದು ಇದಕ್ಕೆ. ಇಲ್ಲಿ ನಾವು ಅಂಗಡಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀವಿ. ಇದು 1 ವಿಷಲ್ಗೆ ಹೋಗಿದ್ರೆ ಗೀ ರೈಸು ರೆಡಿಯಾಗುತ್ತೆ. ತುಂಬ ಈಸಿ ರೆಸಿಪಿ. ಇದಿಷ್ಟು ಇವತ್ತಿನ ವಿಡಿಯೋದ ರೆಸಿಪಿ ಆಗಿತ್ತು. ಫೈನಲಾಗಿ ಗೀ ರೈಸ್ ಯಾವ ಥರ ಬಂದಿದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಲಾಸ್ಟಲ್ಲಿದೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲಾಸ್ಟಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡ್ರೆ ಈ ರೆಸಿಪಿ ರೆಡಿ ಆಗುತ್ತೆ. ಇದಿಷ್ಟು ವಿಡಿಯೋ. ಥ್ಯಾಂಕ್ ಯು.